ವಿಕಸಿತ ಭಾರತ ನಮ್ಮ ಗುರಿ. 2047ಕ್ಕೆ ನಾವೇನು ಒಂದು ಕನಸನ್ನು ಕಂಡಿದ್ದೀವಿ, ದೂರದೃಷ್ಟಿ ಇಟ್ಕೊಂಡಿದ್ದೀವಿ, ಅದು ನಮ್ಮ ಗುರಿ. ಅದಕ್ಕಾಗಿ ಕಳೆದ 11 ವರ್ಷಗಳಿಂದಲೂ ಕೂಡ ಬಜೆಟ್ ಇರ್ಬೋದು, ಅನಂತರ ಸರ್ಕಾರದ ಕೆಲಸ ಇರ್ಬೋದು, ದೇಶವನ್ನ ವಿಕಸಿತ ಭಾರತ ಅಂದರೆ ಡೆವಲಪ್ಡ್ ಕಂಟ್ರಿ ಲೈಕ್ ಇಡೀ ಪ್ರಪಂಚದಲ್ಲಿರುವ ಎನಿ ಅದರ್ ಡೆವಲಪ್ಡ್ ಕಂಟ್ರಿ ಥರನೇ ದೇಶವನ್ನು ಕೂಡ ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂತ ವಿಕಸಿತ ಭಾರತದ ಒಂದು ಗುರಿಯನ್ನು ಇಟ್ಕೊಂಡು ಮುನ್ನೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು, ನಾವು ಬಜೆಟಲ್ಲೇ ಎಲ್ಲವನ್ನು ಬಜೆಟಲ್ಲೇ ಅನೌನ್ಸ್ ಮಾಡಬೇಕು ಅಂತ ಇಲ್ಲ. ಇವಾಗ GSTನ ಇತ್ತೀಚೆಗೆ GST ಸಿಂಪ್ಲಿಫಿಕೇಶನ್ ಮಾಡಲಾಯಿತು, ರಿಫಾರ್ಮ್ಸ್ ಮಾಡಲಾಯಿತು. ಅದನ್ನು ಬಜೆಟಲ್ಲಿ ಏನು ಮಾಡಿದ್ದಲ್ಲ, ಮಧ್ಯದಲ್ಲೇ ಮಾಡಲಾಗಿತ್ತು. ಆನಂತರ ಕೋವಿಡ್ ಬಂದಾಗ ಎಲ್ರಿಗೂ ವ್ಯಾಕ್ಸಿನೇಷನನ್ನು ಕೊಡಲಾಯಿತು. ಅದೇನು ಬಜೆಟಲ್ಲಿ ಅನೌನ್ಸ್ ಮಾಡಿರುವಂಥದ್ದಲ್ಲ, ಕೊಡಲಾಯಿತು. ಆನಂತರ ದೇಶದ 80 ಕೋಟಿ ಜನರಿಗೆ ಇದು ಉಚಿತ ರೇಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಕೂಡ ಏನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಲ್ಲ. ಅದರಿಂದಾಗಿ ಈ ದೇಶದ ಜನರ ಇದು ಏನೋ ಜೀವನವನ್ನು ಸುಧಾರಿಸಲಿಕ್ಕೆ ಹಾಗೂ ದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ, ದೇಶದ ಅಭಿವೃದ್ಧಿಗೆ, ವಿಕಸಿತ ಭಾರತದ ಗುರಿಯನ್ನು ಮುಟ್ಲಿಕ್ಕೆ, ಅಂದರೆ ಎರಡೂ ಎಂಡ್, ಒಂದು ಕಡೆ ನಾವು ಅಸೆಟನ್ನು ಕ್ರಿಯೇಟ್ ಮಾಡ್ತೀವಿ, ಅಭಿವೃದ್ಧಿಗೂ ಇದು ಮಾಡ್ತೀವಿ, ಇನ್ನೊಂದು ಕಡೆ ಜನರ ಜೀವನ ಸುಧಾರಿಸಲು ವೆಲ್ಫೇರ್ ಸ್ಕೀಮ್ಸ್ ಏನು ಬೇಕು ಅದನ್ನು ಗಮನದಲ್ಲಿಟ್ಕೊಂಡು, ಹಾಗೂ ಮುಂದಿನ ಗುರಿ ಏನಿದೆ ವಿಕಸಿತ ಭಾರತ ಅದನ್ನು ಇದು ಅಂದರೆ ರೀಚ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಬಹಳ ಅತ್ಯುತ್ತಮವಾದಂಥ ಬಜೆಟ್ ಆಗಿರಲಿದೆ ಅಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತೀನಿ ನಾನು. ರೈಟ್. ನಾಗೇಂದ್ರ ಅವರೇ, ಇನ್ನೇನಾದರೂ ಹೇಳಬೇಕಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್, ಅದೇ ನಾನು ಆಲ್ರೆಡಿ ಹೇಳಿದೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ₹1 ಇನ್ವೆಸ್ಟ್ ಮಾಡಿದ್ರೆ ಇನ್ 5 years ಅದು 5 times ಇಕಾನಮಿಗೆ 5 times ಆಗಿ ವೃದ್ಧಿ ಆಗುತ್ತೆ. ಅದೇ ನೀವು ಫಾರ್ ಎಕ್ಸಾಂಪಲ್ ಇದನ್ನ ಏನಂದ್ರೆ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟರೆ ₹1 98 ಪೈಸಾಗಿ ಕಮ್ಮಿ ಆಗುತ್ತೆ. ಅದನ್ನು ಕೊಡ್ತಾ ಇದ್ದೀವಿ ನಾವು, ಅಂದರೆ ನಾವು ಕೂಡ 80 ಕೋಟಿ ಜನರಿಗೆ ಉಚಿತ ರೇಷನ್ ಅನ್ನು ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಅಸೆಟ್ ಕ್ರಿಯೇಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಅದು ಏನಾಗುತ್ತೆ, ಫ್ಯೂಚರಲ್ಲಿ ನಾವು ಹಾಕಿರುವ ₹1 ನಮ್ಮ ಇಕಾನಮಿಗೆ 5 ವರ್ಷದಲ್ಲಿ ₹5 ಆಗಿ ವಾಪಸ್ ಬರುತ್ತೆ. 10 ವರ್ಷದಲ್ಲಿ ಏನದು ಏನೋ ಮಲ್ಟಿಫಿಕೇಶನ್ ಅಂತ ಹೇಳ್ತಾರಪ್ಪ, ನಾವು ಮಲ್ಟಿಫಿಕೇಶನ್ ಇದ್ರ ಥಿಯರಿ ಪ್ರಕಾರ 10 ವರ್ಷಗಳಲ್ಲಿ ₹7 ಆಗಿ ಇಕಾನಮಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟು ಅಸೆಟ್ ಇದು ಬಿಲ್ಡ್ ಮಾಡ್ತೀವೋ, ಲೈಕ್ ಪೋರ್ಟ್ಸ್, ಏರ್ಪೋರ್ಟ್ಸು, ನ್ಯಾಷನಲ್ ಹೈವೇಸ್, ರೋಡ್ಸ್, ಈ ಥರದ್ದೆಲ್ಲ ಬೈ ಮಾಡಿದಾಗ ಅದು ಇಕಾನಮಿ ಫ್ಯೂಚರಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಎಕ್ಸ್ಪಾನ್ಷನ್ ಅನ್ನ ತರುತ್ತೆ. ಆದ್ರಿಂದಾಗಿ ಈ ಒಂದು 11 ವರ್ಷದ ಕೆಲಸ ಏನು ಮಾಡಿದರೆ, ನಾವು ಇವತ್ತು ಫ್ರೆಜೈಲ್ 5 ಇಕಾನಮಿಯಿಂದ 4th largest ಇಕಾನಮಿ ಆಗಿ ಬಂದಿದ್ದೇವೆ. ಇನ್ನು ಹೋಗ್ತಾ ಹೋಗ್ತಾ ನಾವು 3rd ಆಗ್ಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ವಿಕಸಿತ ಭಾರತ ಗುರಿ ಏನಿದೆ ನಮ್ದು 2047ಕ್ಕೆ, ಅದನ್ನ ಮುಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಹಾಗೂ ಅದರಲ್ಲಿ ಎಲ್ಲರ ಸಹಕಾರ ಬೇಕಾಗುತ್ತೆ. ಅದರಿಂದಾಗಿ ನಾವು ಹೇಳೋದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. 140 ಕೋಟಿ ಜನರು ಒಂದೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಈ ದೇಶ 140 ಸ್ಟೆಪ್ ಮುಂದೆ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ರೈಟ್. ನಾಗೇಂದ್ರ ಅವರು.